चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्य पददं सिद्धारूढमहं भजे सिद्धारूढमहं भजे सिद्धारूढमहं भजे। शंकरं शंकराचार्यं केशवं बादरायणं सूत्रभाष्यकृतं वंदे भगवन्तौ पुनः पुनः। आद्य गुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಮಣಿದು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತ ಸಕಲ ಮಹಾತ್ಮರಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಶಿವಸ್ವರೂಪಗಳೇ, ಅಧಿಕ ಮಾಸದ ಈ ಒಂದು ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪದ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನಿನ ದಿವಸ ಶ್ರವಣ ಮಾಡಿದ್ದೇವೆ. ಅಪ್ಪ ಅವರು ಸಂಚಾರ ಮಾಡ್ತಾ 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 ಎಲ್ಲಿಗೆ ಬಂದರು? ಅಲ್ಲಿಂದ ಉಳಿವಿಗೆ ಬಂದಾರ ಗೋಕರ್ಣದಿಂದ. ಆಗಿನ ಕಾಲ ಈಗ ನಂಗೆ ವಾಹನ ಸೌಕರ್ಯಗಳು ಇಲ್ಲ. ಈಗ ಸೌಕರ್ಯವೇ ಬಂದ್ರೂ ವಾಹನ ಸುರಕ್ಷಿತ ಇಲ್ಲ. ಆ ಅರಣ್ಯ ಮಾರ್ಗವನ್ನ ಓಲೈಸಿಕೊಂಡು ಸಂಚಾರ ಮಾಡ್ತಾ ಮಾಡ್ತಾ ಉಳಿವಿಗೆ ಬಂದು ಉಳಿವಿಯಲ್ಲಿ ಕೆಲವು ದಿವಸ ಇದ್ದು ಆಮೇಲೆ ಹುಬ್ಬಳ್ಳಿ ಮೇಲೆ ಹಾಯ್ದು ಅವರು ಪಂಡ್ರಾಪುರಕ್ಕೆ ಹೋಗಿದ್ದಾರೆ. ಮೊಟ್ಟ ಮೊದಲು ಹುಬ್ಬಳ್ಳಿಗೆ ಬಂದು ಹೋಗ್ಯಾರ. ಬಂದು ಇಲ್ಲಿ ವಸ್ತಿ ಇಲ್ಲ ಅವರು. ನಂತರದಲ್ಲಿ ಸಂಚಾರ ಮಾಡಿ ಏನು ಹುಬ್ಬಳ್ಳಿಗೆ ಬಂದರು, ಅಲ್ಲಿಂದ ಮುಂದೆ ಸಂಚಾರ ಆಗಲಿಲ್ಲ. ಆ ದೃಷ್ಟಿಯಿಂದ ಅಪ್ಪ ಅವರು ಹುಬ್ಬಳ್ಳಿ ಮಾರ್ಗವಾಗಿ ಸೀದಾ ಪಂಡರಪುರಕ್ಕೆ ಹೋದರು. ಅಲ್ಲಿ ವಿಠಲನ್ನು ಕಂಡ್ರು. ಮಹಾತ್ಮರು ದೇವರು ನೋಡುವುದಕ್ಕೂ ನಾವು ದೇವರು ನೋಡುವುದಕ್ಕೂ ಬಹಳ ಅಂತರದು. ಮಹಾತ್ಮರು ಕ್ಷೇತ್ರ ನೋಡುವುದಕ್ಕೂ ನಾವು ಕ್ಷೇತ್ರ ನೋಡುವುದಕ್ಕೂ ಅಂತರ ಬಹಳ. ನಾವು ನೋಡುವುದು ಅಲ್ಲಿಯ ಕಲೆಗಳನ್ನ, ಅಲ್ಲಿಯ ದೇವರುಗಳನ್ನ, ಅಲ್ಲಿಯ ಸ್ಥಳ ಪುರಾಣಗಳನ್ನ, ಅಲ್ಲಿ ನಡೆದಿರ್ತಕ್ಕಂಥ ಅಥವಾ ನಡೆಯದಿರ್ತಕ್ಕಂಥ ಅನೇಕ ಮಹಿಮೆಗಳನ್ನ ಶ್ರವಣ ಮಾಡಿ ಭಯಭಕ್ತಿ ತೋರಿಸಿ ಹಣ್ಣು ಕಾಯಿ ಮಾಡಿಸಿಕೊಂಡು ಹಳ್ಳಿ ಊರಿಗೆ ಬರ್ತೀವಿ. ಮಹಾತ್ಮರ ಹಂಗಲ್ಲ. ಯಾವ ದೇವರನ್ನು ನೋಡುವರೋ, ಯಾವ ದೇವತೆಗಳು ಕಾಣುವರೋ ಅವು ತನಗೆ ಭಿನ್ನವಲ್ಲ ಎಂಬುವ ಅನುಸಂಧಾನ ಮಾಡುವುದೇ ಅದರ ಗುರಿಯತ್ತು. ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತರೇವ ಗರೀಯಸಿ ಅಂದ್ರೆ ಆಚಾರ್ಯರು.
ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತರೇವ ಗರೀಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ಸ್ವಸ್ವರೂಪಾನುಸಂಧಾನ ಎಂಬುದಾಗಿ ಏನುಂಟೋ, ಎಲ್ಲಿ ಏನನ್ನು ಕಾಣುತ್ತಿದ್ದಾನೆ ಅದರೊಳಗೆ ತನ್ನನ್ನೇ ಕಾಣುತ್ತಿದ್ದಾನೆ, ಎಲ್ಲಿ ಯಾವ ದೇವತೆಗಳನ್ನು ಕಾಣುತ್ತಿದ್ದಾನೋ ಅಲ್ಲಿ ತನ್ನನ್ನೇ ಕಾಣುತ್ತಿದ್ದಾನೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಅಲ್ಲಿ ಒಂದು ಬೇರೆ. ಇವೆಲ್ಲವೂ ನನ್ನ ಆಶ್ರಯದಲ್ಲಿ ಕಾಣುತ್ತವೆ, ಇವೆಲ್ಲವನ್ನು ನಾನು ನೋಡುತ್ತೇನೆ. ಇವೆಲ್ಲವೂ ದೃಶ್ಯ, ನಾನು ದೃಕ್. ಈ ಪ್ರಜ್ಞೆ ಯಾವ ಪುಣ್ಯಾತ್ಮನಿಗೆ ಅಂತರಂಗದಲ್ಲಿ ಸ್ಫುಟಸ್ಫುರಣವಾಗುತ್ತದೆಯೋ ಅಂಥವ್ರ ಜೀವನ ಧನ್ಯ ಜೀವನ. ಇಲ್ಲಾಂದ್ರೆ ನಾವು ದೇವರನ್ನು ಪ್ರತ್ಯೇಕವಾಗಿಡ್ತೀವಿ. ಯಾವಾಗಲೂ ದೇವರು ಬ್ಯಾರೆ, ನಾನು ಬ್ಯಾರೆ. ನಮಗೆ ಆನಂದ ಯಾಕಾಗವಲ್ದು? ಮಹಾತ್ಮರಿಗೆ ಆನಂದ ಯಾಕಾಗವಲ್ದು? ಶ್ರೀರಾಮಕೃಷ್ಣ ಪರಮಹಂಸರು ದೈವೋಪಾಸನೆಯ ಬಗ್ಗೆ ಒಂದು ಮಾತು ಹೇಳ್ತಾ ಒಂದು ಆದೇಶ ಕೊಡ್ತಾ ಇದ್ದಾರೆ. ಏನು ಅಂದ್ರೆ, ದೈವೋಪಾಸನೆ ಮಾಡಿದ್ರೆ ಎಲ್ಲರಿಗೂ ಯಾಕೆ ಆನಂದ ಆಗುದಿಲ್ಲ, ಕೆಲವರಿಗೆ ಯಾಕೆ ಆನಂದ ಆಗ್ತದೆ? ಅದಕ್ಕೊಂದೇ ಒಂದು ಉತ್ತರ ಕೊಡ್ತಾರೆ. ದೇವಿಯನ್ನು ತನಗಿಂತ ಭಿನ್ನವಾಗಿಟ್ಟು ನೋಡುವವನಿಗೆ ಆನಂದವಾಗಲಾರದು. ದೇವಿಯನ್ನು ತನಗೆ ಅಭಿನ್ನವಾಗಿಟ್ಟುಕೊಂಡು ನೋಡಿ ಅಭೇದ ಜ್ಞಾನ ದ್ವಾರ ಯಾರು ಅದನ್ನು ಅನುಸಂಧಾನ ಮಾಡುತ್ತಿದ್ದಾರೋ ಅವರಿಗೆ ಮಾತ್ರ ಆನಂದವಾಗುತ್ತದೆ ಎಂಬುದು ಪರಮಹಂಸರ ಅಭಿಮತ. ಅಷ್ಟೇ ಅಲ್ಲ, ಅದು ಎಲ್ಲ ಜ್ಞಾನಿಗಳ ಅನುಭವ ಅಭಿಮತ. ಆದ್ದರಿಂದ ಮಹಾತ್ಮನ ದೃಷ್ಟಿನೇ ಬೇರೆ, ನಮ್ಮ ದೃಷ್ಟಿನೇ ಬೇರೆ. ನೋಡ್ತೀವಿ, ಒಂದು ಕಡೆಗೆ ನಾನೊಮ್ಮೆ ಇದಕ್ಕೆ ಹೋಗಿದ್ದೆ, ಎಲ್ಲೇ ಯಾತ್ರೆಗೆ ಹೋಗಿದ್ವಿ ನಾವು, ಯಾನಗುಂದಿಗೆ ಹೋಗಿದ್ವಿ. ಯಾನಗುಂದಿ ಮಾಣಿಕ್ಯಮ್ಮನ್ನು ನೋಡ್ಬೇಕು ಅಂತ ಒಂದು ತಲೆಯಾಗಿತ್ತು. ಅವರು ಊಟ ಇಲ್ಲ, ನೀರಿಲ್ಲ, ಅದು ಒಂದು ಯೋಗ ಅದ. ಆ ಯೋಗ ಪ್ರಕಾರವಾಗಿ ಅವರಿಗೆ ಸ್ವತಃ ಸಿದ್ಧ ಅದ. ಅದೊಂದು ದೊಡ್ಡ ಸ್ಥಿತಿ. ಅವ್ರು ನೋಡ್ಬೇಕಂತ ತಿಳ್ಕೊಂಡು ಹೋದ್ವಿ. 1963 ಇರ್ಬೇಕದು ಅಷ್ಟ. ಅವಾಗ ಯಾದಗಿರಿಯಿಂದ ಮುಂದೆ ಯಾನಗುಂದಿಗೆ ಒಂದು 20-22 ಕಿಲೋಮೀಟರ್ ಆಗ್ತದೆ. ಅಲ್ಲೇ ಯಾದಗಿರಿ ಒಳಗೆ ಏನಂದ್ರು, ನಿಮಗೆ ಅಮ್ಮವ್ರ ದರ್ಶನ ಆಗುದಿಲ್ರಿ, ಅವ್ರಿಗೆ 6 ಗಂಟೆಗೆ ಒಳಗೆ ಹೋಗ್ಬಿಡ್ತಾರ ಅಂತ ಹೇಳಿದ್ರು. ಹೋಗಲ್ರಿ, ಬಿಡು ಅಂದೆ. ಹೋಗ್ಲಿ, ಗುಡ್ಡಕ್ಕರ ಕೈ ಮುಗಿದು ಹೋಗ್ಲಿಕ್ಕೆ ಬರ್ತದಲ್ಲೋ, ನೋಡ್ರಿ ಗಾಡಿ ಬಿಡ್ರಿ ಅಂತ ಹೇಳಿ 2 ಗಾಡಿ ಇದ್ವು. ನಾವು 2 ಬಸ್ಸುಗಳನ್ನು ಬಿಟ್ವಿ. ಅಲ್ಲಿ ಹೋಗ್ಬೇಕಾದ್ರೆ 8 ಆತು. ಗುಡ್ಡದ ಮೇಲೆ ಬಸ್ ಹೋಗಂಗಿಲ್ಲ, ಹತ್ತಿ ಹೋಗ್ಬೇಕು. ಅಷ್ಟೊತ್ತಿಗೆ ಇಲ್ಲೇ ನಿಂತು ಕೈ ಮುಗಿದು ಬಿಡ್ರಿಪ್ಪ ಎಲ್ಲಾರು ಅಂದೆ. ಒಳಗೆ ಹೋಗಿರ್ತಾರೆ, ಗುಹಾಪ್ರ 8 ತಿಂಗಳು ಒಳಗಿರ್ತಾರ. ಅದು ಕೆಲವು ದಿವಸ ಮಾತ್ರ ಹೊರಗೆ ಬರ್ತಾರೆ. ಇದೊಂದು ದೊಡ್ಡ ಯೋಗ ಶಕ್ತಿ. ಅದು ಸದ್ಯಕ್ಕೂ ಅದಾರ. ಅದು ಯಾಕೆ ಪ್ರಚಾರ ಇಲ್ಲ ಅಂತಂದ್ರೆ ಅದನ್ನ ನಾ ಸಭೆಯೊಳಗೆ ಹೇಳುದಿಲ್ಲ ಆ ಮಾತು. ಆಮೇಲೆ ಒಬ್ರು ಕಂದೀಲ್ ತಗೊಂಡು ಮ್ಯಾಗಿಂದ ಕೆಳಗಿಳಿದ್ರು. ಹುಬ್ಬಳ್ಳಿಯವರು ನೀವೇನ್ರಿಪ್ಪ ಅಂತ ಕೇಳಿದವ. ನಡೆದ ಘಟನಾ. ಯಾಕ್ರಿ ಅಂತ ನಮ್ಮ ಕೆಲವು ಮಂದಿ ಇದ್ರು, ಅದ್ರೊಳಗೆ ಏಕೋಟೆ ವಿಠಲ ಇದ್ರು. ಯಾಕ್ರಿ ಅಂತ ಕೇಳಿದ್ರು. ಅಮ್ಮವರು ಆ ಸ್ವಾಮಿಗಳು ಸಲುವಾಗಿ ಕಾಯ್ಕೊಂತ ಕುಂತಾರ್ರಿ, 6 ಗಂಟೆಗೆ ಒಳಗೆ ಹೋಗೋರು, ಅವ್ರು ನೋಡೇ ಹೋಗ್ಬೇಕಂತ ಕುಂತಾರ ಅಂದ್ಬಿಟ್ಟ. ದೊಡ್ಡ ವಿಚಿತ್ರ ಆತ ನನಗದು. ಈ ತಾಯಿ ಕೂಸಿನ ನೆನಪು ಮಾಡ್ಕೊಂತ ಕುಂತಂಗಾತಲ್ಲಪ್ಪ ಇದು, ಹೋಗು ನಡೆ ಅಂತ ತಿಳ್ಕೊಂಡು ಹೋದ್ವಿ. ಹೋದ್ಮೇಲೆ ಸ್ವಲ್ಪ ಹೊತ್ತು ಮಾತುಕತೆ ಆತು, ಜಪೇಜ್ಞೆ ಮಾಡಿದ್ವಿ, ನಿಜಗುಣರ ಶಂಭುಲಿಂಗ ಪಾದ ಸ್ತೋತ್ರ ಮಾಡಿದ್ವಿ. 100 ಮಂದಿ ಇದ್ದೀವ್ರಿ. ಬಹಳ ಅಗ್ದಿ ಸುಂದರವಾಗಿ ವ್ಯಾಖ್ಯಾನ ನಡೀತು. ಅವ್ರನ್ನ ನಮ್ಮಲ್ಲಿ ಒಬ್ಬ ಒಂದು ಮಾತು ಕೇಳಿದ. ಅಮ್ಮವ್ರ ಮತ್ ನಮಗೊಂದು 4 ಮಾತು ಹೇಳ್ರಿ ಅಂದ. ಅವನ ವಿಠಲ್ ಇಕ್ಬಿಟ್ಟೆ, 4 ಮಾತು ಹೇಳ್ರಿ ಅಂತ. ನೋಡಪ್ಪ, ನನಗೆ ಕನ್ನಡ ಸ್ವಲ್ಪ ಬರ್ತದೆ, ಆದ್ರೆ ನನ್ನ ಮೂಲ ಭಾಷಾ ತೆಲುಗು, ಅದ್ರಾಗ ಹೆಂಗಾರ ತಿಳ್ಕೊ ಅಂದ್ರು. ಅಂದು ನೀವ್ ಎದಕ್ಕೆ ಹೊರಟಿರ್ತಮ್ಮ ಈಗ ಕೇಳಿಲ್ಲ. ಕ್ಷೇತ್ರಕ್ಕೆ ಹೊರಟಿವ್ರಿ ಅವ್ವ.
ಅಲ್ಲೇನ್ ನೋಡೋರಪ್ಪ ಕೇಳಿ. ಬಹಳ ಚಲೋ ಕಲ್ಲು ಶಿಲ್ಪಿ ಇದ್ದಲ್ಲೇ ಚಂದನ ಗುಡಿ ಕಟ್ಟ್ಯಾನ. ಎಲ್ಲೂ ಕಲ್ಲು ಶಿಲ್ಪಿ ಇಲ್ದೇ ಇದ್ದಲ್ಲೇ ಸಣ್ಣ ಮಣ್ಣಿನ ಗುಡಿ ಕಟ್ಟ್ಯಾರ. ಎಲ್ಲಿ ಚಲೋ ಶಿಲ್ಪಿ ಅದಾನ ಅವ ಚಂದನ ಮೂರ್ತಿ ಮಾಡಿಟ್ಟಾನ. ಎಲ್ಲಿ ಏನೂ ಸಿಕ್ಕಿಲ್ಲ ಅಲ್ಲಿ ಒಂದು ಗುಂಡು ಕಲ್ಲಿಟ್ಟು ಪೂಜೆ ಮಾಡ್ಯಾರ. ಇಷ್ಟ ನೋಡೋರಲ್ಲ ನೀವು. ನೀನು ಯಾರು ಅಂತ ಹೇಳೋರು ಕೂಡ ನೀವು ಹೊರಟಿರಿ, ಅದನ್ನು ಬಿಟ್ಟು ಕಲ್ಲಿಗೆ ಗಂಟು ಬಿದ್ದಿರುತ್ತಮ್ಮ, ನಿಮಗೇನು ಉಪದೇಶ ಮಾಡಬೇಕು. ಇದು ವಿಚಾರಗಳನ್ನು ನೋಡಿದ್ದಾದ್ರೆ ಮಹಾತ್ಮರ ದೃಷ್ಟಿ ಎಷ್ಟು ದೂರ ಇರ್ತದೆ, ಮಹಾತ್ಮರ ದೃಷ್ಟಿ ಎಷ್ಟು ವಿಶಾಲ ಇರ್ತದೆ, ನಮ್ಮ ದೃಷ್ಟಿ ಎಷ್ಟು ಸಂಕುಚಿತ ಇರ್ತದೆ. ಗೋಳಗುಮಟದ ಮುಂದೆ ಹೋಗಬ್ಬ ನಿಂತ ಹೇಳಿ ವಿಚಾರ ಮಾಡಿನಂತ, ಏನು ಕಟ್ಟಾರ ತಮ್ಮ ಇದನ್ನ ಒಬ್ಬ ಒಂದ, ಇನ್ನೊಬ್ಬ ಒಂದ ಬುದ್ಧಿಗೇಡವ ಕಟ್ಟಿದವ. ಯಾಕ ಇದನ್ನ ಏನು ಹಿಂಗ್ ಗುಮಟದ, ಇದನ್ನ ಹಿಂಗಿಡುದನ ಅದನ್ನ ಹಂಗಾತ ಇಟ್ಟಿದ್ರೆ ಒಂದು ಒಬ್ಬಿಗೆ ಕಂಡಾಪಟ್ಟು ಕರಿಗಡ್ಬು ಕರೆಯಕ್ ಬರ್ತಿತ್ತು ಅನ್ನೋ. ಹಂಗಿಲ್ಲ, ಅವರವರ ಬುದ್ಧಿ, ಅವರವರ ಯೋಗ್ಯತೆ, ಅವರವರ ಅಂತಃಕರಣದ ಅಂತಸ್ತುಗಳ ಮೇಲೆ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರ್ತಾವ. ಹಂಗ ತತ್ವಜ್ಞಾನಿಯಾದ ಸಿದ್ಧನ ದೃಷ್ಟಿಯಲ್ಲಿ ಪಂಡರಿನಾಥನು ತಾನೇ, ಉಳಿವಿ ಚನ್ನಬಸಪ್ಪನು ತಾನೇ, ಗೋಕರ್ಣ ಮಹಾಬಲೇಶ್ವರನು ತಾನೇ, ಇನ್ನೇನಾದ್ರೂ ಕಂಡ್ರೆ ಅದು ತಾನೇ, ಕಾಣುವುದು ಯಾವುದಾದ್ರು ಇದ್ರೆ ಅದು ತಾನೇ, ಏನೂ ಕಾಣದ ಇದ್ರೆ ಇರೋವನು ತಾನೇ. ಈ ಸ್ಥಿತಿಯೊಳಗೆ ತತ್ವಜ್ಞಾನಿಗಳಿರ್ತಾರಪ್ಪ. ಅದಕ್ಕೆ ಅಪ್ಪವರು ಅನೇಕ ದೇವಾಲಯಗಳನ್ನು ನೋಡಿ ಕಲ್ಯಾಣಕ್ಕೆ ಹೋದ್ರು. ಕಲ್ಯಾಣದಲ್ಲಿ ಬಸವಾದಿ ಪ್ರಮುಖರ ನೆನಪು ಮಾಡಿಕೊಂಡ್ರು. ಏನ್ ಅಡ್ಡಿ ಇಲ್ಲ, ಚಲೋ ಮಾಡಿ ಹೋಗ್ಯಾರ. ಆದ್ರೆ ಜಗತ್ತದನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಇಷ್ಟು ಅಂದು ಕಲ್ಯಾಣದಲ್ಲಿ ಸಂಚರಿಸಿ ಮುಂದೆ ಬರ್ತಾರೆ. ಹರದಿನಾಶಿಕ ಕೈದಿಗೋರ ವರಿಯ ತೀರ್ಥದೆ ಬಿಂದು ಬಳಿಕಂ ಸಿರಿದು ಗುಂಜಿಸಿ ಪಂಚವಟಿಗಳು ಗುಪ್ತ ಗುಹೆಯೊಳಗೆ ಇರುವ ನಾರಾಯಣನ ಕಾಂತ ಚರಿಸುತ್ತಂತ ತ್ರಂಬಕೇಶ್ವರ ಪರಮಮೂರ್ತಿಯ ಕಾಣುತ್ತಂ ಪರಮೊತ್ತನಲ್ಲಿಂದ ಪರಮೊತ್ತನಲ್ಲಿಂದ. ಮುಂದೆ ನಾಶಿಕಕ್ಕೆ ಬಂದ್ರು. ಗೋದಾವರಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರು. ಸ್ನಾನ ನಂತರ ಭೋಜನ ಬೇಕಲ್ಲ. ಸನ್ಯಾಸಿಗಳಿಗೇನು ಭವತಿ ಭಿಕ್ಷಾಂದೇಹಿ ನೇಮದ, ಅದಕ್ಕೆ 5 ಮನೆ ಭಿಕ್ಷಾ ಬೇಡಲೇಬೇಕು ಅಂತ, 6ನೇ ಮನೆಗೆ ಹೋಗಬಾರದು ಅಂತ. ಅಂದ್ರೇನು, ಒಂದು ಒಪ್ಪತ್ತು ಊಟ ಮಾಡಿ ಸಾಧನ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಭಿಕ್ಷೆ ಮಾಡಬೇಕು ಎಂಬುದು ನಮ್ಮ ಆಶ್ರಮದಲ್ಲಿ ಇದು ಒಂದು ನೇಮ ಇಟ್ಟಾರೆ ಮಹಾತ್ಮರು ಮೊದಲಿನವರು. ಹಂಗೆ ಸಿದ್ಧಾರೂಢರು ಸ್ವಲ್ಪ 1-2-3 ಮನಿ ಮಾಧುಕರಿ ಮಾಡ್ಕೊಂಡ್ಬಂದು ಆ ಗೋದಾವರಿ ನದಿ ತೀರದಲ್ಲಿ ಕುಂತು ಅದನ್ನ ಊಟ ಮಾಡಿ, ಆ ಪಂಚವಟಿಯಲ್ಲಿ ಒಂದು ಗುಪ್ತ ಗುಹಾ ಅಂತಿತ್ತು. ಆ ಗುಪ್ತ ಗುಹೆಯಲ್ಲಿ ನಾರಾಯಣ ಮೂರ್ತಿ ಇತ್ತು. ಅದನ್ನ ನೋಡಿ ಅಲ್ಲೂ ಸ್ವಲ್ಪ ಕುಂತು ತ್ರ್ಯಂಬಕೇಶ್ವರನ ಮೂರ್ತಿಯನ್ನು ಕಂಡು ಅಲ್ಲಿಂದ ಸಂಚಾರ ಮಾಡಿದ್ರು. ಅವ್ರಿಗೆ ಭಯ, ಭೀತಿ, ತಿತೀಕ್ಷಾ ಬಹಳ ಇರೋಣದ್ರಿಂದ ಹಸಿವು, ತೃಷಾ, ಸ್ತುತಿ, ನಿಂದ, ಬಿಸಿಲು, ಮಳಿ, ಗಾಳಿ, ಚಳಿ ಎಲ್ಲವನ್ನೂ ತಡೀತಕ್ಕಂಥ ಯೋಗ್ಯತೆ ಮುಮುಕ್ಷುವಿಗೆ ಬಂದಾಗ ಅದಕ್ಕೆ ತಿತೀಕ್ಷಾ ಅಂತ ಕರೀತಾ ಇದ್ದಾರೆ. ಈ ತಿತೀಕ್ಷಾಮತಿ ಇಲ್ಲ ಅಂದ್ರೆ ಬಹಳ ಗಲಾಟೆ. ನೆನಪ, ಬೇಕಾದಷ್ಟು ಪಾಂಡಿತ್ಯವನ್ನು ಹೊಂದ್ಯಾನಪ್ಪ, ದೊಡ್ಡ ವಿದ್ವಾನ ಇದ್ದಾನಂದ್ರೂ ಕೂಡ ತಿತೀಕ್ಷಾ ಇಲ್ಲ ಅಂದ್ರೆ ಯಾವನು ಕೂಡ ಜಗಳ ತೆಗಿತಾನೆ. ನನ್ನಂಥವನ ಯಾವನು ಇಲ್ಲ ಅಂತ, ಅಥವಾ ನನ್ನ ಸಿದ್ಧಾಂತಕ್ಕಿಂತ ಹೆಚ್ಚಿನ ಸಿದ್ಧಾಂತ ಇಲ್ಲ ಎಂಬುವ ವಾದಕ್ಕೆ ಕಳೀತಾ ಇದ್ದಾನೆ. ಇವೆಲ್ಲ ಏನು ಕಾರಣ ಅಂದ್ರೆ ದಿಸ್ ಆಲ್ ವೀಕ್ನೆಸ್, ಒಂದು ನಮೂನಿ ನರಗಳ ದುರ್ಬಲತೆ ಅಂತಿರಲ್ಲ, ಹಂಗ ಆ ತಿತೀಕ್ಷಾ ಇಲ್ಲದ್ದರಿಂದ ಅವನಿಗೆ ಆ ಪರಿಣಾಮ ಉಂಟಾಗಿರ್ತದೆ. ಹಂಗ ಸಿದ್ಧಾರೂಢರಿಗೆ ತಿತೀಕ್ಷಾ ಎಷ್ಟಿತ್ತು ಅಂತಂದ್ರೆ ಪರ್ವತದ ಬಂಡೆಗಲ್ಲುಗಳೇ ಮೇಲೆ ಬಂದು ಬಿದ್ರು ಕೂಡ ಅದನ್ನ ತಡಕೊಂಡು
ಬ್ರಹ್ಮಾನುಸಂಧಾನ ಮಾಡುವ ಯೋಗ್ಯತೆ ಇತ್ತು. ಅದಕ್ಕೆ ತಿತಿಕ್ಷಾ ಅಂತ ಕರೀತಾ ಇದ್ದಾರೆ. ಛಲ ಇರ್ಬೇಕು ಇದಕ್ಕೆ. ನೀವು ವೇದಾಂತವನ್ನ ಪ್ರಯತ್ನ ಮುಖೇನ ಪಡೀಲಿಲ್ಲ ಅಂತಂದ್ರೆ ನೀವು ಎಲ್ಲಾರ ನೀವು 4 ಪುಸ್ತಕದಾಗ ಅಲ್ಲೇ ಒಂದ್ 2-3 ಮಠದಾಗ ಹೋಗಿ ಒಂದಿಟ್ಟು ಕಂಡಾಪಟ್ಟಿ ಪ್ರವಚನ ಕೇಳಿ ಅವ್ರು ಮಾಡಿದ್ದ ಹುಗ್ಗಿ ಒಂದಿಟ್ಟು ಉಂಡು ಮೇಲೆ ಅನ್ನ ಒಟ್ಟು ಸಾರು ಉಂಡು ಏನ್ ಅಡ್ಡಿಲ್ಲ, ಪ್ರವಚನ ಬಹಳ ಚಲೋ ಹೇಳಿದ ಮಗ, ಏನ್ ಅಡ್ಡಿಲ್ಲ ಅಂತೇಳಿ ಇದು ಆಗುದಿಲ್ಲ, ಇದು ಆಗುದಿಲ್ಲ. ಒಮ್ಮೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ನಾ ಮುಟ್ಟುವ ಗುರಿಯ ಮಾರ್ಗದಲ್ಲಿ ಪರ್ವತಗಳ ಅಡ್ಡ ಬಂದರೆ ಕುಟ್ಟಿ ಪುಡಿ ಮಾಡಿ ಮುಂದಕ್ಕೆ ಸಾಗುತ್ತೇನೆ ಅಂತ. ಇದು ಬೇಕು. ಒಂದು ವೇಳೆ ನಾನು ಗುರಿ ಮುಟ್ಟಬೇಕಾದ ಮಾರ್ಗದಲ್ಲಿ ಸಮುದ್ರ ಮಧ್ಯೆ ಬಂದರೆ ಅದನ್ನು ಕುಡಿದು ದಾಟುತ್ತೇನೆ ಎಂಬುವ ಛಲ ಯಾವನಿಗದ ಅವನಿಗೆ ತಿತೀಕ್ಷಾಮತಿ ಉಳ್ಳ ಮಹಾತ್ಮ ಅಂತ ಕರೀತಾರೆ. ಇಂಥ ತಿತೀಕ್ಷಾ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ವೇದಾಂತ ಸ್ಫುಟವಾಗುತ್ತದೆ. ಹಂಗ ಸಿದ್ಧಾರೂಢಪ್ಪ ಅವ್ರ ತಿತೀಕ್ಷೆ ಎಂಥದ್ದಿತ್ತು ಅಂತಂದ್ರೆ ಅದು ಅವರ್ಣನೀಯ, ಅಗಮ್ಯ, ಅಗೋಚರವಾಗಿತ್ತು. ಅದಕ್ಕೆ ಅಲ್ಲಿಂದ ದಾಟಿ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿ ಗೋಮತಿ ತೀರ್ಥಕ್ಕೆ ಬಂದು ಅಲ್ಲಿ ವಿಷ್ಣು ಪಾದಗಳನ್ನು ನೋಡಿ ಮುಂದೆ ದ್ವಾರಕಾನಾಥನನ್ನ ದರ್ಶನ ಮಾಡಿಕೊಳ್ತಾ ಇದ್ದಾರೆ. ಅಂದ್ರೇನು? ನೋಡುದು ಎಲ್ಲ ಕಡೆಗೂ ನೋಡಿದಂಗ ಆತು, ಆ ಜಗ ಪಾವನ ಮಾಡಿದಂಗನೂ ಆತು, ನಾನಾರು ಎಂಬುದನ್ನು ಸ್ಮೃತಿ ಮಾಡಿಕೊಂಡಂಗನೂ ಆತು, ಅದರಿಂದ ಉಂಟಾದ ಅನುಭವದಿಂದ ಆನಂದವನ್ನು ಹೊಂದಿದಂತೆ ಆಯಿತು. ಇದು ಮಹಾತ್ಮರ ಜೀವನ. ಅವ್ರಿಗೆ ಮತ್ತೆ ನೀವು ದೇವರು ಎಲ್ಲಾರು ಶಾಪ ಕೊಡ್ತಾವು, ಹೆದರಿಸ್ತಾವು, ಈ ಭಯ ಅಂತೂ ಇಲ್ರಿ ಮಹಾತ್ಮರಿಗೆ. ಬಾಳ ಮಂದಿಗೆ ನಮಗೆ ಹೆದರಿಕೆ ಬಾಳ ಅದಾವ. ಅಪ್ಪ ದೇವರಿಗೆ ಎಣ್ಣೆ ಹಾಕಲಿಲ್ಲ, ಎಲ್ಲಿದ ಹಾಕವೋ ಏನೋ ಅಂತ. ಗೊತ್ತಿನ ಮಂದಿ ಅಲ್ಲ, ಜ್ಞಾನಿಗಳಿಗಿದ್ರೆ ಭಯನೇ ಇಲ್ಲ. ಶಿಶುನಾಳ ಶರೀಫರು, ನವಲಗುಂದ ನಾಗಲಿಂಗಪ್ಪನವರು ಇಬ್ರು ಸಂಪನ್ರ. ಅವರು ಬ್ರಹ್ಮಜ್ಞಾನಿಗಳು. ಅದೇನು ಯಾವ ಹೊತ್ತಿನಾಗ ಏನ್ ಮಾಡ್ತಾರೋ ಹೇಳಕ್ ಬರುದಿಲ್ಲ. ಸಂಚಾರ ಮಾಡ್ಕೊಂತ ಕೋಳಿವಾಡಕ್ಕೆ ಬಂದ್ರು. ಕೋಳಿವಾಡದಾಗ ಊಟ ಗೀಟ ಮಾಡಿ ಯಾವನೋ ಊಟ ಕೊಟ್ಟ, ಊಟ ಮಾಡಿದ್ರು. ದ್ಯಾಮವ್ವನ ಗುಡಿಯಾಗ ಮಲ್ಕೊಂಡು, ದೊಡ್ಡ ಚಳಿಗಾಲ, ಭಯಂಕರ ಚಳಿಗಾಲ. ಗುಡಿಯಾಗ ಯಾರು ಮಲ್ಕೊಂಡಿದ್ದಿಲ್ಲ. ಇಬ್ಬರೇ ಇದ್ರು, ವಸ್ತಿ ಹೋಗಿದ್ರು. ಮಧ್ಯರಾತ್ರಿ ಗೆದ್ದು, ಶರೀಫ ಥಂಡಿ ಬಾಳ ಹತ್ತು, ಏನ್ ಮಾಡು, ನಾವು ಉರಿ ಹಾಕ್ಬೇಕಾದ್ರೆ ಕಟ್ಟಿಗೆರ ಇಲ್ಲ ಅಂದಿವ ಶರೀಫ. ಜಾಮು ಕಟ್ಟಿಗೆದ ಐತಿ, ಅದನ್ನ ಬೆಂಕಿ ಹಚ್ಚಿ ಬಿಡ್ತು. ಬ್ಯಾಡಲೆ, ಊರಾಗ ಯಾರು ಅಂದಿಗಿಂಡರು ಮಾರಾಯ, ನೋಡು ಕಟ್ಟಿಗೆ ಬೆಂಕಿ ಹಚ್ಚಿದ್ರೆ ಅವೇನಂತಾನ ತಗೋ ಹೊಡ್ತ. ಅದನ್ನ ಕರ ತೆಗೆದು ಜಾಮವನ್ನ ದುರ್ಗವನ್ನು ಹೊತ್ಕೊಂಡು ಬಂದು ಅಂಗಳದಾಗಿಟ್ಟು, ಏನಪ್ಪ ಮೊದಲು ಶೀರಿಗೆ ಬೆಂಕಿ ಹತ್ಬೇಕಲ್ಲ, ಪಣತಿನ ದೀಪ ತಗೊಂಡ್ ಬಂದು ಇದನ್ನ ಬತ್ತಿ ತಗೊಂಡ್ ಬಂದು ಆ ಶೀರಿಗೆ ಬೆಂಕಿ ಹಚ್ಚಿ ಒಂದ್ ಕಡೆಗೆ ಮೊದ್ಲ ಆ ಸಿಂಹ ಆ ಕೋಣ ಇರ್ತಾವಲ್ಲ ಅವಕ್ ಬೆಂಕಿ ಹಚ್ಚಿದ್ರು. ಒಂದೊಂದು ಕೈ, ಒಂದೊಂದು ತಲೆ ಅವನು ಕಿತ್ ಅದ್ರಾಗ ಹಾಕೊಂತ ಬೆಳತನಕ್ಕೆ ಕಾಯಿಸ್ಕೊಂಡ್ರು. ದೊಡ್ಡ ದೇವರು ಮತ್ತು ಕಟ್ಟಿಗೆ ಬೆಳತನಕಾರು ಕಾಯಿಸ್ಕೊಂಡ್ರು. ಕದ ಹಾಕಿ ಮತ್ ಗುಡಿಯಾಗ ಆರಾಮ್ ಸೇರ ಮಲ್ಕೊಂಡ್ರು. ಮುಂಜಾನೆ ಪೂಜಾರಿ ಜಳಕ ಪೂಜೆ ಮಾಡಿ ದೊಡ್ಡ ಗಂಧ ಹಚ್ಕೊಂಡು ಇಂಥ ದಪ್ಪ ಜನಿವಾರ ಹಾಕೊಂಡು ಒಂದ್ ಕೈಯಾಗ ತಂಬಿಗಿ ಬೆಂಕಿ ಪಂಕಿ ಹಿಡ್ಕೊಂಡ್ ಬಂತಪ್ಪ. ಬಂದವನ ನೋಡಿದ, ಆ ಗುಡಿ ಕದ ತಗದ, ಜಾಮವನು ಇಲ್ಲ, ದುರ್ಗವನು ಇಲ್ಲ. ಹೊರಗು ನೋಡಿದ, ಅದು ಬೆಂಕಿ ಬೂದಿ ಬಿದ್ದಿತ್ತು. ಅಂದ, ಯಾವ್ರ ನೀವು ಅಂದ. ಯಾಕ ಅಂದ, ಜಾಮವ ಅಲ್ಲಿ ಬೂದಿ ಕಾಣವಲ್ದನ್ಲಿ ಅವ್ ಕಣ್ಣಾಗ. ಅವಾಗ ಹೇಳಿ ಶರೀಫ, ಅವಾಗ ಸುಟ್ಟದ್ದೇನದು ನಿಮ್ ಜಾಮವ? ಅದನ್ನು ಸರಳ ಹೇಳಿದ್ರಿ. ಜಾಮವ ಸುಟ್ರೆ ಯಾಕ ಅದೇನಾರ ಮಾಡ್ತೇನ? ತಂಡ ಹೆಚ್ಚು ಸಾಯಕ್ ಹತ್ತೀವಿ. ದೇವ್ರಂದ್ರೆ ಏನಪ್ಪಾ, ಆಪತ್ ಕಾಲದಾಗಿದ್ದವ್ರು ರಕ್ಷಣೆ ಮಾಡ್ಬೇಕು. ನಮಗ್ ತಂಡ ಹೆಚ್ಚಾಗ ಪಾಪ ಅವೆಲ್ಲ ಸುಟ್ಕೊಂಡು ನಮ್ಗ ಚಳಿ ಬಿಡಿಸ್ಯಾವು ಅಂದ್ಮೇಲೆ ಅದಕ್ಕೆ ನಮ್ಗೆ ಧನ್ಯವಾದಗಳು. ಯಾಕೆ ನಿಂದಂಗಂತ ಹೋಗಿತ್ತು ಒಂದು ಅವಾಗ ಅವ ಅಂದ, ಇನ್ನು ಇವ್ರು ಕೂಡ್ ಬಾರಿಸಿದ್ರೆ ನನಗೂ ಬೆಂಕಿ ಹೆಚ್ಚು ಕಾಸುಳ್ಳವ್ರು ಇವರು.
ಇವು ಎಲ್ಲೆಲ್ಲಿ ಹೋದವನು ಇವು ಬ್ಯಾಡ ತಡಿ ಅಂತೇಳಿ ಊರ್ ಮಂದಿನ ಕೂಡ್ಸಿದ್ರಿಪ್ಪ. ಊರ್ ಮಂದಿ ಎಲ್ಲ ಮತ್ತು ಊರ್ ಹಿರಿಯರು ಪಂಚರು ಗಿಂಚರು ಬಂದ್ರು. ಯಾಕ್ರೋ ಏನಿದು ಅಂತಂದ್ರು. ಇಲ್ಲ ದ್ಯಾಮೋ ಸುಟ್ಟಿದ್ವಳ ನಾವು, ಚಂಡ್ ಹೆಚ್ಚಿತ್ತು ಮತ್ತು ಸರಳ ಹೇಳ್ತಾರೆ. ಕಟ್ರಲೆ ಕಂಬಕ್ಕೆ ಅವ್ರು ನಂದ್ರು, ಮುಟ್ ನೋಡ್ರಿ ಸ್ವಲ್ಪ ಅಂದ್ರು. ಮುಟ್ ನೋಡ್ರಿ, ದ್ಯಾಮೋಗಾದ ಗತಿನ ನಿಮಗೆ ಆಕತಿ ಅಂದ ನಾವು. ದ್ಯಾಮೋಗಾದ ಗತಿನ ನಿಮಗೆ ಆಕತಿ ಅನ್ಕೂಲ ಎಲ್ಲಾರು ಅಲ್ಲಿ ಸರಿಯೋ ಮರ ಮತ್ತೆ ಸುಮ್ಮನೆ ನೋಡ ಬಂದ್ಲ. ಅವಾಗ ನಾಗಲಿಂಗಪ್ಪ ಹೇಳಿದ್ರಂತೆ, ನಿಮ್ಮೂರಿಗೆ ಕಾಲ್ರಾ ಬರೋದಿತ್ತು, ಆ ಕಾಲ್ರಾ ಬರಬಾರ್ದಂತ ಹೇಳಿ ಬೆಂಕಿ ಹಚ್ಚುವುದಕ್ಕೆ ಹೊಸ ದೇವ್ರು ಮಾಡಿ ಸ್ಥಾಪನಾ ಮಾಡ್ರಿ, ನಿಮ್ಮೂರಿಗೆ ಕಲ್ಯಾಣ ಆಕತಿ ಅಂತ ಹೇಳಿ ಹೋಗ್ಬಿಟ್ರು. ನಿಂತು ಊರ್ ಮಂದಿ ಮತ್ತೆ ಕಂಡಾಪಟ್ಟಿ ಪಟ್ಟಿ ಹಾಕ್ಬೇಕಲ್ಲಪ್ಪ ಅದಕ್ಕೆ. ಒಂದ್ ತಾಸು ಊರಿಗೆ ಕಾಸ್ಕೊಳಕ್ ಎಕರೆವಾರ ಪಟ್ಟಿ ಹಾಕಿ ಜಾಮೂನ್ ಮಾಡಿಸಿ ಗೊಂಡ್ಲ ಮಾಡಿ ಅಂತೂ ಇಂತೂ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಮಹಾತ್ಮರಿಗೆ ಭಯ ಇಲ್ಲ. ಭಯ ಎಲ್ಲಿದೆ ಅಂತ ಕೇಳಿದ್ರೆ, ತನಗಿಂತ ಪ್ರತ್ಯೇಕವಾದ ವಸ್ತು ಒಂದು ಅದ ಎಂಬುವ ಅಜ್ಞಾನವೆಲ್ಲಿದೆಯೋ ಅಲ್ಲಿ ಭಯ ಇದೆ. ದ್ವಿತೀಯ ದ್ವೈ ಭಯಂ ಭವತಿ. ಶ್ರುತಿ ಪ್ರಮಾಣ ಏನ್ ಹೇಳ್ತದೆ ಅಂದ್ರೆ, ತನಗಿಂತ ಪ್ರತ್ಯೇಕವಾದ ವಸ್ತುವಿನ ಕಲ್ಪನೆ ಎಲ್ಲಿದೆಯೋ ಅಲ್ಲಿ ಭಯವಿದೆ. ತಾನೊಬ್ಬನೇ ಇದ್ದೇನೆ ಎಂಬತಕ್ಕಂಥ ನಿಶ್ಚಯ ಇದ್ದವನಿಗೆ ಯಾವಾಗಲೂ ಭಯವಿರುವುದಿಲ್ಲ. ಆದ್ದರಿಂದ ಇರುವುದೊಂದೇ ನಾನು. ಸದೇವ ಸೌಮ್ಯೇ ಇದಮಗ್ರಮಾಸೀತ್ ಏಕಮೇವಾ ದ್ವಿತೀಯಂ ಬ್ರಹ್ಮ. ಹೇ ಸೌಮ್ಯ, ಏಕವೂ ಅದ್ವಿತೀಯವೂ ಆಗಿರತಕ್ಕಂಥ ಬ್ರಹ್ಮ ಒಂದೇನೆ ಎಂಬತಕ್ಕಂಥ ಪ್ರಜ್ಞೆಯನ್ನು ಮಾಡಿಕೋ ಅಂತ ಹೇಳಿದಂಗ, ಇಲ್ಲಿ ಆ ಪ್ರಜ್ಞೆ ಯಾವನಿಗಿದೆ ಅಲ್ಲಿ ಭಯ ಇಲ್ಲ. ಎಲ್ಲಿ ಆ ಪ್ರಜ್ಞೆ ಇಲ್ಲ ಅಲ್ಲಿ ಎಲ್ಲ ಅವ. ಅದಕ್ಕೆ ಅಪ್ಪ ಅವರು ಯಾವ ದೇವ್ರು ನೋಡಿದ್ರು ನಮಸ್ಕಾರ ಮಾಡೋ ಪ್ರಯತ್ನ ಮಾಡಿಲ್ಲ ಅವರು ಏನ್ರಿ. ಯಾಕಂದ್ರೆ ನನಗಿಂತ ಭಿನ್ನ ಇದ್ದಾಗ ನಮಸ್ಕಾರ, ನನಗಿಂತ ಭಿನ್ನ ಇದ್ದಾಗ ಚಮತ್ಕಾರ. ಈ ರೀತಿಯಲ್ಲಿ ಬ್ರಹ್ಮಜ್ಞಾನದ ಗಟ್ಟಿಯಾಗಿರ್ತಕ್ಕಂಥ ಸಿದ್ಧ ಸದ್ಗುರು ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲೇ ದ್ವಾರಕಾನಾಥನ ಗುಡಿಗೆ ಪ್ರವೇಶ ಮಾಡ್ಯಾನ. ಅಲ್ಲಿ ಏನಾತ್ ನೋಡು. ಬಳಿಕ ಗುಡಿಯಂ ಹೊರಗೆ ಬರುತ್ತಿರಲ್ ಒಳಗೆ ಕಂಡಿಯ ವೈಷ್ಣವಾಯತಿ ಗಳಿಲನ ಸಿದ್ಧಂಗೆ ಮಾಯಾ ಕಾರ್ಯ ಜಗವೆಂದು ಒಲೆದು ನೀವು ಪೇಳ್ವರು ಇರಬಹುದೆ ನಲಿಕೆಯಾಗ ಸಿದ್ಧನೌರನ್ ನಲಿಕೆ ದಾನಾಯತಿಯು ಸಿದ್ಧಗೆ ಮಗುಳೆ ಕೇಳಿದನು. ತೋರುತ್ತಿರುವಿ ಜಗವು ತಾವು ವ್ಯವಹಾರಿಕವಮೇನ್ ಪ್ರಾತಿಭಾಷಿಕ ತೋರಿಕೆಯೋ ಎನೆ ಸ್ವಪ್ನದಂತ ಭಾಸವೇ ಎನ್ನಲು. ಧೀರಯತಿಯ ಬಳಿಕ ಸಿದ್ಧಗೆ ತೋರುವ ಸಂಪ್ರಕ್ಕೆ ತಾನ ತಾರವಂ ನೀವಾವುದೆಂದಿರಿ ಬ್ರಹ್ಮವೆಂದೆನಲು. ಬ್ರಹ್ಮವೆಂದೆನಲು. ಗುಡಿಯಿಂದ ಹೊರಗೆ ಬರ್ತಿದ್ರು ಅಪ್ಪ ಅವರು. ಅಲ್ಲಿ ಒಬ್ಬರು ಯತಿಗಳ ಭೇಟಿಯಾದ್ರು. ಅವರು ವೈಷ್ಣವ ಯತಿಗಳು. ಸಿದ್ದಪ್ಪನ್ ನೋಡಿದ್ರು. ಕೆಲವರಿಗೊಂದು ಚಟ ಇರ್ತದೆ, ಸುಮ್ಮನೆ ತಡೆಯು ಮೈ ಮೇಲೆ ಹಾಕೊಳ್ಳೋದು. ಅಂದ್ರೆ ಅವ್ರೇನ್ ತಿಳ್ಕೊಂಡಿರ್ತಾರೆ, ನಮ್ಮಷ್ಟು ಇನ್ಯಾರು ಓದಿರ್ಲಿಕ್ಕಿಲ್ಲ ಹಿಂಗಿಟ್ಕೊಂಡಿರ್ತಾರೆ, ನಮ್ಮಷ್ಟು ಇನ್ಯಾರು ತಿಳಿದಿರ್ಲಿಕ್ಕಿಲ್ಲ ಹಿಂಗಿಟ್ಕೊಂಡಿರ್ತಾರೆ. ಆದ್ರೆ ಯಾವ ಮಹಾತ್ಮರ ಅಂತಃಕರಣದಲ್ಲಿ ಏನಿರ್ತದ ಎಂಬುದು ನಮಗ್ ಪಕ್ಕ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ, ಆಗಲಿಕ್ಕೆ ಶಕ್ಯನೇ ಇಲ್ಲ. ಹಂಗ ಈ ಸಿದ್ಧಾರೂಢರು ನೋಡಿ ಅವ ಏನ್ ತಿಳ್ಕೊಂಡ, ಇವ ಅದ್ವೈತ ವೇದಾಂತ ಇರಬೇಕು ಅನಿಸಿ, ಏನ್ರಿ ನೀವು ಜಗತ್ತು ಮಾಯಾ ಕಾರ್ಯ ಅಂತೀರಿ, ಜಗತ್ತು ಮಾಯಾ ಕಾರ್ಯ ಅಂತಂದ್ಮೇಲೆ ಎಷ್ಟು ತಪ್ಪರ್ಥ ಇದು, ಇದನ್ನು ನೀವು ಹೇಗೆ ಹೇಳಬಹುದೇ? ಜಗತ್ತು ಸತ್ಯವಿರ್ತಿರ್ಲಿಕ್ಕಾಗಿ ಸತ್ಯವಾದ ಜಗತ್ತನ್ನ ಮಾಯಾ ಕಾರ್ಯ ಅಂತ ಉಪದೇಶ ಮಾಡುವುದು ಇದು ನ್ಯಾಯವೇ ಅಂದ ಕೂಡಲೇ ಸಿದ್ಧಾರೂಢರಂದ್ರು, ಹೌದು, ಅದನ್ನ
ಹಾಗೆ ಹೇಳಬೇಕು ಹೊರತಾಗಿ ಬೇರೊಂದು ದೃಷ್ಟಿಯಿಂದ ಹೇಳಿದರೆ ಶ್ರುತಿ ವಿರೋಧವಾಗುತ್ತದೆ ಅಂತ ಸ್ವಲ್ಪ ಭಯ ಬಂತವು. ಶ್ರುತಿ ಪ್ರಮಾಣ ಯಾವಾಗ ಎತ್ತಲಿಕ್ಕೆ ಶುರು ಮಾಡ್ತಾನ ಅಂದ್ರೆ ಪುರಾಣ ಪ್ರಮಾಣಗಳನ್ನೇ ಪ್ರಮಾಣ ಎಂಬುದಾಗಿ ಭಾವಿಸುವ ಆ ಯತಿಯು ಇಲ್ಲಿ ಶ್ರುತಿ ಪ್ರಮಾಣವನ್ನು ಸಿದ್ಧಾರೂಢರು ಎತ್ತಿದ ಕೂಡಲೇ ಅವು ಪರಿಣಾಮ ಆಗ್ತದೆ. ಪರಿಣಾಮ ಆಗಿ ಅಲ್ರಿ ನೀವು ಹೇಳುವಂಗ ಈ ಜಗತ್ತೇನು ತೋರ್ತದ, ಈ ಜಗತ್ತು ವ್ಯಾವಹಾರಿಕ ಸತ್ಯಯೋ ಪ್ರಾತಿಭಾಷಿಕ ಸತ್ಯಯೋ ಪ್ರಶ್ನೆ ಮಾಡ್ತಾರೆ. ಸಿದ್ಧಾರೂಢರಂದ್ರು ಇದು ಪ್ರಾತಿಭಾಷಿಕ ಸತ್ಯ ಹೊರತಾಗಿ ವ್ಯವಹಾರಕ ಸತ್ಯತ್ವ ಕೊಡ್ಲಿಕ್ಕೆ ಬರುವುದಿಲ್ಲ. ಇವು ಬಹಳ ಫಿಲಾಸಫಿಕಲ್ ವರ್ಡ್. ಶಂಕರ ಭಾಷ್ಯದಲ್ಲಿ ಪ್ರಸ್ಥಾನತ್ರಯಗಳಲ್ಲಿ ನಾವು ಅವಲೋಕನ ಮಾಡಿದಾಗ ನಮಗೇನು ಕಾಣಿಸ್ತದೆ ಅಂದ್ರೆ 3 ಸತ್ಯಗಳನ್ನು ಒಪ್ಪುವುದನೇ ಇಲ್ಲ. ಸತ್ತ 2, ಒಂದು ಪ್ರಾತಿಭಾಷಿಕ ಸತ್ತ, ಒಂದು ಪಾರಮಾರ್ಥಿಕ ಸತ್ತ. ಪ್ರಾತಿಭಾಷಿಕ ಸತ್ತ ಅಂದ್ರೆ ಯಾವುದು ತೋರಿ ಅಡಗುತ್ತಿದೆಯೋ ಅದು ಪ್ರಾತಿಭಾಷಿಕ ಸತ್ತ, ಯಾವುದು ಯಾವಾಗಲೂ ಇರುತ್ತದೆಯೋ ಅದು ಪಾರಮಾರ್ಥಿಕ ಸತ್ತ. ಈ ಜಗತ್ತೆಲ್ಲವೂ ಎಲ್ಲಿವರೆಗೆ ತೋರುತ್ತದೆ ಅಂತ ಕೇಳಿದ್ರೆ ಜ್ಞಾನವಾಗುವವರೆಗೂ ತೋರುತ್ತದೆ. ಸ್ವಪ್ನ ಎಲ್ಲಿವರೆಗೂ ತೋರುತ್ತದೆ ಅಂತ ಕೇಳಿದ್ರೆ ಎಚ್ಚರವಾಗುವವರೆಗೂ ತೋರುತ್ತದೆ ಹೊರತು ಅದು ಎಚ್ಚರದ ನಂತರ ತೋರುವ ಸ್ಥಿತಿ ಅಲ್ಲ. ಆದ್ದರಿಂದ ನಿನ್ನ ಸ್ವರೂಪದ ಸ್ಮೃತಿ ನಿನಗಾಗುವವರೆಗೂ ಕೂಡ ಜಗತ್ತಿನ ಕಲ್ಪನೆ ಇದೆಯೇ ಹೊರತಾಗಿ ನಿನ್ನ ಸ್ವರೂಪ ಪ್ರಜ್ಞಾ ನಿನಗಾದಾಗ ನಿಜವಾಗಿಯೂ ಕೂಡ ಜಗತ್ತೆಂಬುವುದೆಲ್ಲವೂ ನಿನ್ನ ಸ್ವರೂಪವಾಗಿ ಕಾಣುತ್ತದೆಯೇ ಹೊರತು ಅಥವಾ ನನ್ನ ಸ್ವರೂಪದಲ್ಲಿ ಜಗತ್ತು ತ್ರಿಕಾಲ ಅಭಾವ ಎಂಬುವ ಪ್ರಜ್ಞಾ ಬರ್ತದೆ ಹೊರತಾಗಿ ಅದು ವ್ಯಾವಹಾರಿಕ ಸತ್ತ ಅಲ್ಲ. ಜಗತ್ತು ಪ್ರಾತಿಭಾಷಿಕ ಸತ್ತ. ಏನು ಗಂಟು ಬಿದ್ದಿವ ಏನು ತಯಾರಿದನಪ್ಪ. ಹಂಗಾರೆ ಇರ್ಲಿ, ಈ ಸ್ವಪ್ನ ದೃಷ್ಟಾಂತ ಕೊಟ್ಟಿಲ್ಲ. ಈ ಸ್ವಪ್ನಕ್ಕೆ ಆಧಾರ ಯಾರು ಅಂದ ಐತಿ. ಸ್ವಪ್ನಕ್ಕೆ ಆಧಾರ ಬ್ರಹ್ಮ ಅಂದ್ರು ಅಪ್ಪ. ಜಾಗೃತ, ಸ್ವಪ್ನ, ಸುಷುಪ್ತಿ ಇವು ಎಲ್ಲವಕ್ಕೂ ಆಶ್ರಯ ಆತ್ಮನಿದ್ದಾನೆ ಹೊರತಾಗಿ ಆತ್ಮನು ಯಾವ ಅವಸ್ಥೆಯನ್ನು ಆಶ್ರಯ ಮಾಡಿಕೊಂಡಿಲ್ಲ. ಆತ್ಮನಿಗೆ ಜಾಗೃತ ಇಲ್ಲ, ಆತ್ಮನಿಗೆ ಸ್ವಪ್ನ ಇಲ್ಲ, ಆತ್ಮನಿಗೆ ಸುಷುಪ್ತಿ ಇಲ್ಲ. ಜಾಗೃತ, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳು ಆತ್ಮನಲ್ಲಿ ತೋರಿ ಅಡಗುತ್ತಿರುವ ತರಂಗಗಳೇ ಹೊರತಾಗಿ ಶಾಶ್ವತ ಅಲ್ಲ. ಅಂದ ಕೂಡಲೇ ಅವ ಅಂತಾನೆ, ಧೀರ ಬ್ರಹ್ಮಜ್ಞಾನಿಗಳಿಗದು ಸುರದಾರಿ ತರಗೆ ಜ್ಞಾನ ನರದೋಳ್ ಅಭ್ಯಾಸಮಾಗದು ಬಳಿಕ ಬಿದನರಿತು ಸಾರುತ್ತೇವಾ ಭೂಮಿಯಾತ್ಮ ಸಾರಲೋಳನೆ ತಾನು ತೊಂಬದ ಸಾರವರಿಸರಿಗಾರಿಗಾತ್ಮ ಜ್ಞಾನಮಾಗಲಿಕೆ ಜ್ಞಾನಮಾಗಲಿಕೆ ಕಾಣದಾದಿ ತಮಗೆ ಸ್ವಪ್ನವು ಮಾನದಿದಕ್ಕೆ ಹೇಳಿದೆನ್ನಲು ಜ್ಞಾನಚಿತ್ತನು ಮೊದಲೆಯಾಗಲೇ ಕೇಳು ವೈಷ್ಣವನೇ ಮಾನದಚ್ಚರದಲ್ಲಿ ನೇತ್ರ ಸ್ಥಾನದೊಳು ಕಾಲಿಂಗ ತನುವಿ ಚಿನ್ನ ಚೇತನದಾಶ್ರಯದೊಳಿಯ ವಿಶ್ವಜೀವನು ತಾನು ವಿಶ್ವಜೀವನು ತಾನು. ಯಾರಿಗೆ ತತ್ವಜ್ಞಾನ ಆಗಿಲ್ಲ, ಯಾರಿಗೆ ಆತ್ಮಜ್ಞಾನದ ಗಂಧ ಇಲ್ಲ, ಅವನಿಗೆ ಹೇಳಬೇಕಾದ ವಿಷಯಗಳವು ಹೊರತು ಯಾವನು ಆತ್ಮಜ್ಞಾನಿ ಇದ್ದಾನೋ ಅವನಿಗೆ ಸಂಬಂಧ ಇಲ್ಲ ಅಂದ್ರು ಸಿದ್ಧಾರೂಢರು. ವಿಶ್ವಜೀವನೆನಿಸಿಕೊಂಡು ನೇತ್ರದ್ವಾರ ನರದೇಹದಲ್ಲಿ ಲಿಂಗ ತನುವಿನ ಮೂಲಕ
ಜಗತ್ತನ್ನರಿಯುವುದೇ ಜಾಗೃತಾವಸ್ಥಾ. ಆಮೇಲೆ ಕಂಠಸ್ಥಾನದಲ್ಲಿದ್ದುಕೊಂಡು ರಜೋಗುಣಾತ್ಮಕವಾಗಿ ಇಲ್ಲಿ ಜಾಗೃತಾವಸ್ಥೆಯಲ್ಲಿ ನಡೆದು ಹೋದ ಸಕಲ ವಿಷಯಗಳ ಸಂಸ್ಕಾರಗಳನ್ನ ಮನಸ್ಸೆಂಬ ಯಾವ ನಟನಿಂದ ಅನೇಕ ನಟನೆಗಳ ರೂಪದಲ್ಲಿ ಕಾಣುವುದೇ ಸ್ವಪ್ನಾವಸ್ಥಾ. ಮನುಷ್ಯನ ಪಾರ್ಟ್ ಏಕಪಾತ್ರಾಭಿನಯ. ಪುರುಷ ಆಗಿ, ಸ್ತ್ರೀಯಾಗಿ, ಕಲ್ಲಾಗಿ, ಕಟ್ಟಿಗಾಗಿ ಏನಾಗಿದ್ದು ಮನಸ್ಸು ಮತ್ತೊಬ್ರು ಯಾರದರಲ್ಲಿ ಮಲ್ಕೊಂಡು ಒಂದು ರೂಮಿನಾಗ ನಾವೀಗ ಅಲ್ಲರ ನಮ್ಮನ್ನು ಬಿಟ್ಟು ಇನ್ಯಾರೂ ಇಲ್ಲ. ಇರುದೊಂದು ಜಮಖಾನೆ ಅದ, ಒಂದು ತಲ್ದಿಂಬದ, ಅಷ್ಟು ಮಲ್ಕೊಂಡಿವಪ್ಪ. ಆದರೆ ಸ್ವಪ್ನದಲ್ಲಿ ಅನೇಕ ಪರ್ವತಗಳು ಕಾಣುತ್ತವೆ, ಅನೇಕ ನದಿಗಳು ಕಾಣಿಸ್ತಾವೆ, ಅನೇಕ ಸಮುದ್ರಗಳು ಕಾಣಿಸ್ತಾವೆ. ಪುರುಷ, ಸ್ತ್ರೀ, ಪಶು, ಪಕ್ಷಿ, ಮೃಗ, ಖಗ, ವನಾಂತರಗಳು, ಗಿಡ, ಮರ, ಬಳ್ಳಿಗಳು, ಇನ್ನೂ ಅನೇಕ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ಎಷ್ಟೋ ಸುಖಾನುಭವ ಆಗುತ್ತದೆ, ಎಷ್ಟೋ ದುಃಖಾನುಭವವಾಗುತ್ತದೆ. ಇವೆಲ್ಲವೂ ಎಲ್ಲಿವರೆಗಾಗುತ್ತವೆ ಅಂತ ಕೇಳಿದ್ರೆ ಎಚ್ಚರಾಗುವವರೆಗೂ ಆಗ್ತದ, ಆ ಮಾತು ಬೇರೆ. ಇಲ್ಲಿ ಇವಿಷ್ಟು ಆಗಿದ್ದು ಇವು ಹೊರಗಿಂದ ಬಂದವೋ ಒಳಗಾದವ? ಮನುಷ್ಯನ ಸಂಕಲ್ಪ. ಸ್ತ್ರೀಯಾದವನು ನೀನೇ, ಪುರುಷನಾದವನು ನೀನೇ. ಎಲ್ಲಿ ತನಕ ನೋಡಿದರ ಪ್ರಭು, ಎಲ್ಲಿ ತನಕ ನೋಡಿದರ ಪ್ರಭು, ಎಲ್ಲ ರೂಪವು ತಾನಂತೆ. ತನ್ನಲ್ಲರಿಯದೆ ಹುಡಿಗಳ ಹುಡುಕುವ ಕಳ್ಳರಿಗೆ ಪ್ರಭು ಕಲ್ಲಂತೆ ಶಿವ. ಎಲ್ಲಿ ತನಕ ನೋಡಿದರ ಪ್ರಭು, ಎಲ್ಲ ರೂಪವು ತಾನಂತೆ. ಎಲ್ಲಿ ತನಕ ನೋಡಿದ್ರು ಎಲ್ಲ ರೂಪವು ತಾನಂತೆ. ಎತ್ತುವಾದವನು ತಾನಂತೆ ಶಿವ, ಎತ್ತುವಾದವನು ತಾನಂತೆ ಶಿವ. ಕತ್ತೆಯುವಾದವ ತಾನಂತೆ. ಎತ್ತು ಕತ್ತೆ ಎರಡರ ಮೇಲೆ ಹತ್ತಿ ಮೆರೆದವನು ತಾನಂತೆ ಶಿವ. ಎಲ್ಲಿ ತನಕ ನೋಡಿದರ ಪ್ರಭು, ಎಲ್ಲ ರೂಪವು ತಾನಂತೆ. ಎತ್ತುವಾದವನು ತಾನಂತೆ, ಕತ್ತೆಯಾದವನು ತಾನಂತೆ. ಎತ್ತು ಕತ್ತೆ ಎರಡರ ಮೇಲೆ ಹತ್ತಿ ಮೆರೆದವನು ತಾನಂತೆ. ಎಲ್ಲ ರೂಪವು ತಾನಂತೆ. ಗಂಡನಾದವನು ತಾನಂತೆ ಪ್ರಭು, ಗಂಡನಾದವನು ತಾನಂತೆ ಪ್ರಭು. ಹೆಂಡತಿಯಾದವ ತಾನಂತೆ. ಗಂಡ ಹೆಂಡರು ಇಬ್ಬರ ನಡುವೆ, ಗಂಡ ಹೆಂಡರು ಇಬ್ಬರ ನಡುವೆ ಗಂಡು ಕುಸಾದವ ತಾನಂತೆ ಪ್ರಭು. ಎಲ್ಲಿ ತನಕ ನೋಡಿದರ ಪ್ರಭು, ಎಲ್ಲ ರೂಪವು ತಾನಂತೆ. ತನ್ನಲ್ಲರಿಯದೆ ಗುಡಿಗಳ ಹುಡುಕುವ, ತನ್ನಲ್ಲರಿಯದೆ ಗುಡಿಗಳ ಹುಡುಕುವ ಕಳ್ಳ ಜನರಿಗೆ ಕಲ್ಲಂತೆ ಶಿವ. ಎಲ್ಲಿ ತನಕ ನೋಡಿದರ ಪ್ರಭು, ಎಲ್ಲ ರೂಪವು ತಾನಂತೆ. ಗಂಡಸಾದವನು ತಾನಂತೆ ಪ್ರಭು, ಹೆಂಡತಿಯಾದವ ತಾನಂತೆ. ಗಂಡ ಹೆಂಡರು ಇಬ್ಬರ ನಡುವೆ ಗಂಡು ಕೂಸಾದವ ತಾನಂತೆ. ಎಲ್ಲರೂ ಯಾರಾಗ್ಯಾರೋ? ತಾನೊಬ್ಬನೇ ಆಗ್ಯಾನ.
ನೋಡಿದವ ಯಾರು? ತಾನ. ಎಲ್ಲ ಆದವ ಯಾರು? ತಾನ. ಎಚ್ಚರಾದವ ಯಾರು? ತಾನ. ಏನೂ ಇಲ್ಲ ಅಂದವ್ರು ಯಾರು? ತಾನ. ಇನ್ನೊಬ್ಬಿದ್ರು ಹುಡುಕಿ ಕೊಡ್ರಿ, ಬಹುಮಾನ ಕೊಡ್ತೀನಿ ನೀವು. ಇನ್ನೊಂದು ವಸ್ತು ನಿನ್ನ ಬಿಟ್ಟು ಏನಾದರೂ ಇದ್ರೆ ಹೇಳಿ ನೋಡೋಣ. ಯಾವ ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ತಾರೆ ಹೇಳಿ ನೋಡೋಣ. ರಜೋಗುಣ ಮಾತ್ರ. ರಜೋಗುಣದಿಂದ ಮನಸ್ಸು ತನ್ನ ಪೂರ್ವ ಸಂಸ್ಕಾರಗಳನ್ನ ಅನೇಕ ಸ್ಫುರಣಗೊಳಿಸಿ ನಟನಾಟಕ ಲೀಲೆಯಲ್ಲಿ ತೋರುತ್ತದೆ. ಇದಕ್ಕೆ ಸ್ವಪ್ನ ಸ್ವಪ್ನ ಅಂತ ಕರೀತಾ ಇದ್ದಾರೆ. ಬಹಳ ವಿಚಿತ್ರ. ಹೌದೌದು ಅನ್ನಂಗಾಕತ್ರಿ ಪೀಡ. ಅಡವ್ಯಾಗ ಅವಾಗ ಊರು ಕಡಿಮೆ, ಈಗ ಅಡವಿ ಕಡಿಮೆ. ಒಟ್ಟಿನ ಮೇಲೆ ಅವಾಗ ಊರು ಕಡಿಮೆ, ಆ ಅಡವ್ಯಾಗ ಒಬ್ಬ ಋಷಿ ಆಶ್ರಮ ಮಾಡಿಕೊಂಡಿದ್ದ. ಒಬ್ಬ ಹುಡುಗನ್ ಜೋಪಾನ ಮಾಡಿದ್ದ. ಅವನು ಊರಾಗ ಕಳಿಸಿದ್ದಿಲ್ಲ. ಅವನು ಎಂದೂ ಊರಾಗ ಗೊತ್ತಿಲ್ಲ. ಅವನು ಸಣ್ಣ ಹುಡುಗಿದ್ದಾಗ ಜೋಪಾನ ಮಾಡಿ ಶುರು ಮಾಡಿದ್ದ. ಅದು 14 ವರ್ಷದ ಹುಡುಗಾತು. ಇವನ ಕಂಟಿ ಭಿಕ್ಷೆ ಮಾಡ್ಕೊಂಬರವ, ಇವನ ಊಟಕ್ಕೆ ಹಾಕವ, ಇವನ ಅವನ್ ಜೋಪಾನ ಮಾಡವ. ಹಿಂಗಾಗಿ ಆ ಹುಡುಗ ಊರಂದ್ರೇನು, ಮಂದಿ ಅಂದ್ರೇನು, ಏನು ಅದೇನು ಗೊತ್ತೇ ಇಲ್ಲ ಅವಾಗೇನು. ಕಡೆಗೆ ಏನಂದ್ರು, ಈಗ 15 ವರ್ಷ ಆತ್ಪ ನಿನಗೆ, ಮತ್ ನಾ ಎಷ್ಟಂತ ಮಾಡ್ಬೇಕು ನಿಂದು, ನೀನ ಊರಾಗ ಹೋಗಿ ನಾಳೆ ಕಂಟಿ ಭಿಕ್ಷೆ ತಗೊಂಡ್ ಬಾ, ಅದೊಂದು ರಾಜಧಾನಿ ಅಂತ ಬಾ. ಹೆಂಗ್ ಮಾಡ್ಬೇಕು ಅಂತ ಕೇಳ್ದ. ಏನಿಲ್ಲ, ಈ ಜೋಳಿಗೆ ಕೊಡ್ತೀನಿ, ಬಗಲಿಗೆ ಹಾಕೋ, ಮನೆ ಮುಂದೆ ನಿಂತು ಭೌತಿ ಭಿಕ್ಷಾಂದೇಯನ್ನು ಅವ್ರು ಹಾಕ್ತಾರ, ತಗೊಂಡ ಬಂದ. ನೋಡಿದಾಗಪ್ಪ ಮನೆ ಎಂಚಂತ ಒಟ್ಟು ನಮ್ ಗುಡಿಸಲು ಹೆಂಗೈತಿ, ಇವು ಎಂತಂತವ್ರಪ್ಪ, ಇವಕ್ಕೇನಂತಿದ್ದಾರು, ಇದ್ರಾಗ ಯಾರು ಇರ್ತಿದ್ದಾರು, ಅವು ಏನೂ ಗೊತ್ತೇ ಇಲ್ಲ ನೋಡ್ರಿ. ಅವು ಬರ್ತಿದ್ದ ಹಿಂಗ ರಸ್ತೆದಾಗ ಮ್ಯಾಕ್ ನೋಡ್ಕೊಂತ ಬರು ಮುಂದೆ ಇದರಿಗೊಂದು ಮೆರವಣಿಗೆ ಬರ್ತಿತ್ತು. ಮೆರವಣಿಗೆ ಅದು ಎದುರಿ ಮೆರವಣಿಗೆ, ಲಗ್ನದ ಮೆರವಣಿಗೆ ಪೀಡ. ಅವ್ರನ್ನಿಬ್ಬರನ್ನು ಕುಂದಿರಿಸಿ ಊರಾಗ ಮೆರೆಸ್ತಿರ್ತಾರ, ದನ ಮೆರೆಸ್ತಂಗ. ಗಂಡ ಹೆಂಡತಿ ಆಗ್ಯಾರ, ಸುಮ್ ತಂಡ ಕೈ ಬಿಟ್ಟು ಮೋಜು ನೋಡ್ಲಿಲ್ಲ. ಅವತ್ತು ಒಂದ್ ದಿವ್ಸ ಅವ್ರ ಮ್ಯಾಕ್ ಕುಂದಿರಿಸಿ ಊರಿಸಿ ಬಾರಿಸಿ ಎಲ್ಲ ಇದನ್ನ ಮಾಡ್ಕೊಂಡು ಕೈ ಬಿಡ್ತಾರ. ಅವಕ್ಕೂ ಹುರುಪ ಆಗಿರ್ತೈತೆ ಅವಕ್ಕೆ ಪೀಡಾಕ. ಇವ ನೋಡಿ ಒಬ್ಬವನ್ ಕೇಳ್ದ, ಇದು ಏನು ಅಂದ. ನೀವು ಊರಾಗದಿ ಇಲ್ಲ ಅಂದ. ನಾವು ಅಡವ್ಯಾಗದೀವಿ ಅಂದ ಹುಡುಗ. ಇದೇನಂದ್ರೆ ಲಗ್ನ. ಲಗ್ನ ಅಂದ್ರೆ ಏನು ಅಂದ. ಇದು ಅಯ್ಯಪ್ಪ ಕಾಂತತಲ್ಲ ಮ್ಯಾಕ್ ಕುಂತಾರ ಅವ್ರದೇ, ಈಗ ಅವ್ರನ್ನೇನ್ ಮಾಡ್ತಾರ ಅಂದ. ಏನ್ ಮಾಡ್ತಾರ ಅಂದ್ರೆ ಮನೆಗ್ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ಏನ್ ಮಾಡ್ತಾರ, ಇವಾಗೇನ್ ಹೇಳ್ತಾರ, ಸರಿಪ ಮಾರ ಇಲ್ಲ ನಂಗೆ ಹೇಳಿ ಹೋಗು ಅಂದ. ಮನೆಗೆ ಹೋಗಿ ಏನ್ ಮಾಡ್ತಾರ, ಮನೆಗೆ ಹೋಗಿ ಕೈ ಬಿಡ್ತಾರ ಎರಡೂನು. ಆಮೇಲೆ ಏನ್ ಮಾಡ್ತಾರ ಶುರುವಾತ್ ನೋಡಿ. ಆಮೇಲೆ ಮಕ್ಕಳಕ್ಕ ಓಯಪ್ಪ, ಲಗ್ನ, ಗಂಡ ಹೆಂಡತಿ ಮಕ್ಕಳು, ಇಷ್ಟು ನೆನಪಿಟ್ಕೊಂಡು ನೋಡ್ರಿ. ನೆನಪಿಟ್ಕೊಂತು ಎಂದೂ ನೋಡಿಲ್ಲ ಮಾಡಿಲ್ಲ. ಬಡ ಊರ ಕಂಚಿ ಭಿಕ್ಷೆ ಮಾಡ್ಕೊಂತು ಆ ಮಠಕ್ಕೆ ಹೋಗಿ ಮುಂದೆ, ದಾರ್ಯಾಗ ಆಶ್ರಮಕ್ಕೆ ಹೋಗಿ ಮುಂದೆ ಒಂದು ದೊಡ್ಡ ತೋಟ, ದೊಡ್ಡ ಬಾವಿ, ಕಂಡಾಪಟ್ಟಿ ಮಂದಿ ಕೆಲಸ ಮಾಡ್ತಿದ್ರು. ಹೊಟ್ಟೆ ಹಸ್ತಂಗಾತು. ಅಲ್ಲೇ ಒಂದಿಷ್ಟು ಊಟ ಮಾಡಿ ಬಾವಿಯಾಗ ನೀರು ಕುಡಿದು ಆ ಬಾವಿ ದಂಡೆ ಮೇಲೆ ಹಾಸಿಗಲ್ ಹಾಕಿದ್ರು, ಮಲ್ಕೊಂಡ. ಸ್ವಪ್ನ. ಜಾಗೃತ ವಾಸನೆಯೇ ಸ್ವಪ್ನವಾಗಿರ್ಕುಂ ವಿವೇಕ ಚಿಂತಾಮಣಿಯ ಆಧಾರ ನಿಜಗುಣರು ಹೇಳ್ತಾರೆ. ಜಾಗೃತ ವಾಸನೆಯೇ ಸ್ವಪ್ನವಾಗಿರ್ಕುಂ. ಸ್ವಪ್ನ ಅಂದ್ರೆ ಏನು ಅಂದ್ರೆ ಜಾಗೃತಿನ ವಾಸನೆಯೇ ಸ್ವಪ್ನ. ಜನ್ಮ ಜನ್ಮಾಂತರದ ವಾಸನೆಯೇ ಸಂಸಾರ, ಮಕ್ಕಳೇನಿಲ್ಲ. ಆದ್ದರಿಂದ ಅದು ಮಲ್ಕೊಂತ ಹುಡುಗ ಶುರುವಾತಪ್ಪ ಲಗ್ನ. ಅದ್ರಾಗ ಇವಾಗೊಂದು ಯಾರೋ ಕನ್ಯಾ ಕೊಟ್ಬಿಟ್ರು. ಕನ್ಯಾ ಕೊಟ್ರು, ಇವನು ಊರು ತುಂಬ ಮೆರೆಸಿದ್ರು. ರಾಮ್ ಬಡದು ಮೆರೆಸಿದ್ರು, ಕೈ ಬಿಟ್ರು. ಮುಂದೆ ಒಂದು ಗಂಡು ಕೂಸಾತು.
ಎಲ್ಲಿ ಬಾವಿ ಕಟ್ಟಿ ಮೇಲೆ ಗಂಡು ಕೂಸಾತು. ಹುಡುಗ ನೋಡಂಗಿತ್ತು ಮುತ್ನಂಗ ಅಂತರು. ಅವ್ರ ಅಪ್ಪನ ಬಾಯಾಗ ಬಿಚ್ಚಿ ಬಿದ್ದಂಗಾಗಿತ್ತು. ಅವ್ರ ಮಾತು ಕೇಳಬೇಕ್ರಿ. ಅವನ್ ಬರಿಬೇಕಂತ ಮಾಡಿ ನಾನು ಅವ್ರು ಆಗು ಪುರ್ಸೊತ್ತಾಗೋಲ್ಲ ನನಗೆ. ಆತು ಕೆಟ್ಟ ಬ್ಯಾಸಿಗೆ ಬಿಸಿಲ್ರಿ. ಆ ಹುಡುಗನ ನಡಕ್ ಹಾಕೊಂಡು ಇಬ್ರು ಗಂಡ ಹೆಂಡತಿ ಅಡ್ಡಾಗಿದ್ರು ಗಿಡಿನ ನೆಳಗೆ. ಎಲ್ಲಿದು? ಅಲ್ಲೇ ಬಾವಿ ಕಟ್ಟಿ ಮೇಲೆ. ಅದ್ ಹೇಳ್ತೇನಲ್ಲು, ಹುಡುಗ ಶೆಕೆ ಹಾಕೈತಿ, ಇನ್ನೊಂದ್ ಸ್ವಲ್ಪ ಪಕ್ಕತ್ತ ಸರ್ರಿ ಸರಲ್ಲ. ಹೊತ್ಕೊಂಡು ಬಾವಿಯಾಗಿ ಬಿದ್ದ. ಹೊತ್ಕೊಂಡು ಬಾವಿಯಾಗಿ ಬಿದ್ದ. ಕೆಲಸ ಮಾಡೋರೆಲ್ಲ ಓಡೋಡಿ ಬಂದು ಏನಾಯ್ತು ಅಂದ್ರೆ ಮುಣಿಗ್ ಮ್ಯಾಕ್ ಎದ್ದಿತ್ತರು. ಅಂತೂ ಇಂತೂ ತೆಗೆದ್ರು. ನೋಡಿದ ಯಾಕೋಪ ಅಂತ ಆ ಹೊಲದ ಮಾಲಕ್ ಕೇಳ್ತಾನೆ, ನೀವಿನ್ನೂ ಹಂಗಾದಿರಲ್ರಿ ಅಂತಾನ ಅವ್ರಿಗೆ. ಯಾಕೋ ನಮ್ಗೇನಾಗ್ಬೇಕು, ಹಿಂಗ್ ಮಾಡಕತ್ತಿದ್ರು. ಅಲ್ರಿ ನನ್ ಕನಿಷ್ಠ ಲಗ್ನಾಗೆ ಬಾವಿ ಬಿದ್ದೆ, ನೀವು ಖರೇನ ಮಾಡಿಕೊಂಡಿರಲ್ಲ, ಎಲ್ಲೂ ಬಿದ್ದೇ ಇಲ್ಲ ನೀವು. ಸ್ವಪ್ನ ಅಂದ್ರೆ ಏನು ಅಂತಂದ್ರೆ ಜಾಗೃತ ವಾಸನೆ ಸ್ವಪ್ನ. ಸ್ವಪ್ನದಲ್ಲಿ ನಗುತ್ತಾನ, ಅಳ್ತಾನ, ಹಾಡ್ತಾನ, ಪಾಡ್ತಾನ, ಆಡ್ತಾನೆ, ಎಲ್ಲ ಮಾಡ್ತಾನ. ಈ ಸಂಸಾರವೂ ಕೂಡ ಸ್ವಪ್ನವೂ ಇದು ಪ್ರಾತಿಭಾಸಿಕ ಶಕ್ತಿಯಾಗಿದೆ. ಆಮೇಲೆ ತಮೋಗುಣಾತ್ಮಕವಾಗಿರ್ತಕ್ಕಂಥ ಅವಸ್ಥೆ ಸುಷುಪ್ತಾವಸ್ಥೆ. ಈ ಸುಷುಪ್ತಾವಸ್ಥೆಯಲ್ಲಿ ಮನವು ತನ್ನ ಚಾಂಚಲ್ಯವನ್ನು ಒಡಗೂಡಿಕೊಂಡು ವಾಸನೆಗಳನ್ನು ಕೂಡಿಕೊಂಡು ತನ್ನ ಮೂಲ ರೂಪವಾಗಿರ್ತಕ್ಕಂಥ ಅಹಂಕಾರ ಗರ್ಭದಲ್ಲಿ ಪ್ರವೇಶ ಮಾಡುವುದೇ ಸುಷುಪ್ತಾವಸ್ಥೆ. ಆಮೇಲೆ ಈ ಅವಸ್ಥೆಗಳನ್ನ ಇವು ಬದ್ಲು ಹೆಂಗಾಗ್ತವೆ ಅಂತ ಕೇಳಿದ್ರೆ ಮುಂಡಕೋಪನಿಷತ್ತು ಒಂದು ಮಾತು ಹೇಳ್ತದೆ, ಕರ್ಮಾವಶದಿಂದ. ಬಹಳ ಚಂದದಪ್ಪ ವೇದಾಂತ. ಸ್ವಪ್ನ ಎಷ್ಟಾಗಬೇಕು, ನಿದ್ರೆ ಎಷ್ಟಾಗಬೇಕು, ಎಚ್ಚರ ಎಷ್ಟೊತ್ತಿರಬೇಕು, ಎಲ್ಲವೂ ಕರ್ಮಾಧೀನವಿದೆ ಜೀವನ. ಇನ್ನೂ ಸ್ವಲ್ಪ ಮಲ್ಕೋಬೇಕಂದ್ರೆ ಆಗುದಿಲ್ಲ, ನಿದ್ದೆ ಹತ್ತುದಿಲ್ಲ. ಇನ್ನು ಲಘುನ ಹೇಳ್ಬೇಕು ಅಂದ್ರೆ ಆಗುದಿಲ್ಲ, ಎಚ್ಚರ ಆಗುದಿಲ್ಲ. ಇವತ್ತು ಬಿದ್ದ ಕನಸು ನಾಳೆ ಬೀಳ್ಬೇಕಂದ್ರೆ ಬೀಳುವುದಿಲ್ಲ. ಕನಸು ಚಲೋ ಇತ್ತು, ಇನ್ನೂ ಸ್ವಲ್ಪ ಇರಲಿಲ್ಲ ಅಂದ್ರೂ ಇರುವುದಿಲ್ಲ. ಎಲ್ಲವೂ ಕರ್ಮಾನುವಶದಿಂದ ಇದ್ದಾವೆ. ಆದ್ದರಿಂದ ಅಯ್ಯ, ಈ ಜಾಗರಣ, ಈ ಸ್ವಪ್ನ, ಈ ಸುಷುಪ್ತಿ, ಈ ಮೂರಕ್ಕೂ ಎಲ್ಲವೂ ನಾನೊಬ್ಬನೇ ಆಶ್ರಯ. ಹೊರತಾಗಿ ಜಾಗರಣದಲ್ಲಿ ಕಾಣುವ ವಿಶ್ವಜೀವನಿಂದ ತೋರಲ್ಪಡುವ ವಿಶ್ವವನ್ನು ನಾನು ಅರಿಯುತ್ತಿದ್ದೇನೆ. ಸ್ವಪ್ನದಲ್ಲಿ ಆಗುವ ವಿಕಾಸಗಳನ್ನ, ವಾಸನಾರೂಪ ದೃಶ್ಯಗಳನ್ನ ನಾನು ಅರಿಯುತ್ತಿದ್ದೇನೆ. ನಿದ್ರೆ ಸುಖವಾಯಿತೆಂಬುದನ್ನು ಅರಿಯುತ್ತಿದ್ದೇನೆ. ಈ ಮೂರು ಅವಸ್ಥೆಗಳನ್ನು ಅರಿಯುವ ನಾನು ಚೈತನ್ಯ ಬ್ರಹ್ಮ. ಈ ಮೂರು ಅವಸ್ಥೆಗಳು ನನ್ನಲ್ಲಿ ತೋರಿ ಅಡಗುತ್ತಿದ್ದಾವೆ ಅಂದ ಕೂಡಲೇ ಅವಾಗ ಅವ ಅಂದ, ನೀ ಮನುಷ್ಯ ಅಲ್ಲ ಅಂದ. ಮನುಷ್ಯ ಅಲ್ಲ, ನೀನು ಸಾಕ್ಷಾತ್ ಜಗನ್ನಿಯಾಮಕ ನಾರಾಯಣನೇ ಈ ರೂಪದಿಂದ ಬಂದಿದ್ದೀಯೆ ಅಂತ ಇಷ್ಟು ಅನ್ನೋದಕ್ಕೆ ಒಬ್ಬವ ಗುಡಿಗೆ ಬಂದವು. ನಮ್ಮ ಮನೆಯೊಳಗೆ ಇವತ್ತು ಪಾಲನೆ ಅದ. ಆ ಪಾಲನೆಗೆ ತತ್ವಜ್ಞಾನಿಗಳು ಉಂಡ್ರೆ ಆ ಪಾಲನೆ ಸಾರ್ಥಕ ಆಗ್ತದೆ. ಯಪ್ಪಾ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಸಿದ್ಧಾರೂಢರನ್ನ ಅವ ಮನೆಗೆ ಕರ್ಕೊಂಡು ಹೋಗಿ ಪಾದಪೂಜಾದಿಗಳನ್ನು ಮಾಡಿ ಊಟಕ್ಕೆ ಬಡಿಸ್ಯಾನ. ತತ್ವಜ್ಞಾನಿಗಳ ಅನುಗ್ರಹ, ತತ್ವಜ್ಞಾನಿಗಳ ಚಿಂತನ, ತತ್ವಜ್ಞಾನಿಗಳ ತತ್ವಾವಲೋಕನ, ಅವುಗಳನ್ನು ಅರಿಯಬೇಕೆಂಬತಕ್ಕಂಥ ಇಚ್ಛಾ, ಅರಿಯುವ ಪ್ರಯತ್ನ ದ್ವಾರ ಆಗಬೇಕಾದ ಆನಂದ ರೂಪನೇ ನಾನೆಂಬ ಒಂದು ವೃತ್ತಿಯ ಫಲ ಎಂಬತಕ್ಕಂಥದ್ದು. ಇದೆಲ್ಲವೂ ಸಿದ್ಧಾರೂಢ ನಮ್ಮ ನಿಮ್ಮೆಲ್ಲರಿಗೂ ಕರುಣಿಸಲಿ. ಅಪ್ಪ ಅಂದಿದ್ದ ಇಂದಿಲ್ಲ ಅನ್ಬೇಡ್ರಪ್ಪ. ಸಿದ್ಧಾರೂಢರು ಇವು ಅದ.
ನಿಮ್ಮೆಲ್ಲರ ಹೃದಯದಲ್ಲಿ ಕುಂತು ಅವರ ಕೇಳ್ತಾರೆ, ಈ ಹೃದಯದಲ್ಲಿ ಕುಂತು ಅವರ ಹೇಳ್ತಾರೆ. ನಮ್ಮಿಬ್ಬರ ಮಧ್ಯೆ ಆನಂದ ರೂಪವಾಗಿ ಅವರೇ ಇದ್ದಾರೆ. ಸಿದ್ದಪ್ಪ ಇಲ್ಲ, ಜಗ ಇಲ್ಲ. ಸಿದ್ದಪ್ಪ ಈ ಜಗದಾಗಿಲ್ಲ ಅನ್ನೋಗ ಬುದ್ಧಿನ ಇಲ್ಲ. ಆದ್ದರಿಂದ ಜಗದ್ಗುರು ಸಿದ್ಧಾರೂಢರು ನಮ್ಮ ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ ಅಂತ ಭಾವಿಸಿಕೊಂಡು ಮುಂದಿನ ವಿಷಯ ಮತ್ತೆ ನಾಳೆ ನೋಡೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಉಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದೆ ಗುರುವರೋಚ್ಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳ್ ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ನಿರುತದಿ ವಾಸಿಸಿದೆ